ಓಕೆ, ಇದು ಸುಳ್ಳಲ್ಲ, ನಿಜವಾದ ಭಯ ಇದು. ನೀವು ಈಗ ಸ್ವಿಮ್ಮಿಂಗ್, ಈಗ ನಾನು ಸರ್ ಒಂದು ನದಿಯಲ್ಲಿ ಹೋಗ್ತೀನಿ, ಒಬ್ಬನ ಹುಡುಗ ಇದ್ದಾನೆ, ಅವ್ನು ಸ್ವಿಮ್ಮಿಂಗ್ ಬರುವುದಿಲ್ಲ, ಅವ್ನು ನದಿ ನೋಡಿ ಹೆದರಿ ಬಿಡ್ತಾನೋ, ಉಯ್ಯಪ್ಪ ನದಿ ಐತಲ್ಲ ಹೆಂಗೆ ದಾಟೋದು, ಇದನ್ನ ಭಯ ಹೋಗ್ತೈತಿ. ಯಾಕೆ? ಸ್ವಿಮ್ಮಿಂಗ್ ಬರೋದಿಲ್ಲ. ಸ್ವಿಮ್ಮಿಂಗ್ ಅವ್ನ ಪಕ್ಕದಲ್ಲಿ ಇನ್ನೊಬ್ಬ ಅವ್ನು ಸ್ವಿಮ್ಮಿಂಗ್ ಬರ್ತೈತಿ, ಅವ್ನು ಭಯ ಬೀಳೋದಿಲ್ಲ, ಖುಷಿ ಆಗ್ತೈತೆ, ಓ ನೀರ್ ಐತಲ್ಲ ನಾನು ಸ್ವಿಮ್ ಮಾಡ್ಕೊಂತ ಹೋಗ್ತೀನಿ. ಸ್ವಿಮ್ಮಿಂಗ್ ಕಲ್ತು ಬಿಟ್ರೆ ಆ ಭಯ ಹೋಗ್ಬಿಡುತ್ತೆ ಸರ್. ಇಷ್ಟೇ. ನೀವು ಚಂದಂಗೆ ಓದಿಬಿಟ್ರೆ ಎಕ್ಸಾಮ್ ಭಯ ಹೋಗ್ಬಿಡುತ್ತೆ. ನಾವು ಚಂದಂಗೆ ಓದಿಲ್ಲ, ನಮಗೆ ಸ್ವಿಮ್ಮಿಂಗ್ ಬರಂಗಿಲ್ಲ ಅಂದ್ರೆ ಭಯ ಇದ್ದೇ ಇರ್ತದೆ. ಭಯ ನಾವು ಯಾವಾಗ ಆಕ್ಷನ್ ತಗೋತೀವಿ, ಸ್ವಿಮ್ಮಿಂಗ್ ಕಲಿಯಕ್ಕೆ ಶುರು ಮಾಡ್ರಿ, ದಿನೇ ದಿನೇ ನೀರಿನ ಭಯ ಹೋಗ್ಬಿಡ್ತದೆ. ಓದಕ್ಕೆ ಶುರು ಮಾಡ್ರಿ, ದಿನೇ ದಿನೇ ಪರೀಕ್ಷೆಯ ಭಯ ಹೋಗ್ಬಿಡ್ತದೆ. ಪಾಯಿಂಟ್ ಅರ್ಥ ಆಗ್ತಾ ಇದೆ? ಕೆಲವೊಂದನ್ನ ಆಕ್ಷನ್ ತಗೊಂಡ್ರೆ ಭಯ ಹೋಗ್ತದೆ. ಓಕೆ, ರೋಡ್ ದಾಟಬೇಕಾದಾಗ ಭಯ ಆಗ್ತಿರ್ತದೆ, ಅಯ್ಯೋ ಗಾಡಿ ಅವ್ನು ಬಂದು ಹೊಡೆದ್ರೆ ಏನ್ ಮಾಡೋದಂತೆ. ಅವಾಗ ಏನ್ ಮಾಡ್ಬೇಕು? ಕೇರ್ಫುಲ್ ಆಗಿ. ಅಲ್ಲಿ ಯಾವಾಗ ರೆಡ್ ಲೈಟ್ ಬೀಳ್ತೈತಿ, ಇಲ್ಲಿ ಯಾರೂ ಇರಂಗಿಲ್ಲ, ಅವಾಗ ಸರ್ ಇಮಿಡಿಯೇಟ್ ದಾಟಬೇಕು. ಅದ್ರಾಗನ ಸರ್ ಟ್ರಾಫಿಕ್ ಎಲ್ಲ ನಿಂತಿರ್ತೈತಿ, ಜಿಬ್ರಾ ಕ್ರಾಸಿಂಗ್ ಇರ್ತೈತಿ, ಅಲ್ಲೇ ದಾಟಬೇಕು ಸೇಫ್ ಆಗಿ. ಅಲ್ಲಿ ಸಿಗ್ನಲ್ ಬಿದ್ದು ಎಲ್ಲ ಗಾಡಿ ನಿಂತ ಮೇಲೆ ನಾವು ದಾಟಿದೀವಿ ಅಂದ್ರೆ ಭಯ ಇಲ್ಲ. ಇಲ್ಲ ಅಲ್ಲಿ ಗ್ರೀನ್ ಸಿಗ್ನಲ್ ಬಿದ್ದೈತಿ, ಎಲ್ಲ ಫಾಸ್ಟ್ ಗಾಡಿಗಳು ಬರತ್ತವ, ಅವಾಗ ನಾವು ಹೋಗ್ತಾ ಇದೀವಿ ಅಂತಂದ್ರೆ ರಿಯಲಿ ಭಯನೇ ಅದು. ಯಾವಾಗ ಬೇಕಾದಾಗ ಗಾಡಿ ಬಂದು ಹೊಡಿಬೋದು. ಬಟ್ ಅಲ್ಲಿ ರೆಡ್ ಸಿಗ್ನಲ್ ಇದೆ ಅಂತಂದ್ರೆ ಯಾರೂ ಬರುವುದಿಲ್ಲ. ಓಕೆ, ಅವಾಗ ನೀವು ಆಕ್ಷನ್ ತಗೊಂಡ್ರೆ ಭಯ ಇರೋದಿಲ್ಲ. ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅರ್ಥ ಆಗಿದ್ರೆ ಫುಲ್ ಜೋಶ್ನಾಗ ಒಂದ್ಸರಿ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಕ್ ಸಾಧ್ಯ ಆಗಿರಬೇಕು. ಕ್ವಿಕ್. ನಿಮಗೆ ಯಾವ್ಯಾವ ಭಯಗಳದವ ಅದಕ್ಕೆ ಏನೇನು ಮಾಡ್ಬೇಕು ಇವತ್ತ ನೀವು ಮಾಡ್ಬೇಕಂತ ಅಂದ್ರೆ ತಾನೇ ಭಯ ಹೋಗ್ಬಿಡ್ತದೆ. ಓಕೆ, ಒಳ್ಳೆ ನಾಲೆಜ್ ಇತ್ತು ಸರ್, ಜಾಬ್ ಸಿಗ್ತದೆ. ನಾಲೆಜ್ ಅನ್ನ ಸರ್ ಅರ್ಕ ಮುರ್ಕ ಇತ್ತಂದ್ರೆ ಭಯ ಇದ್ದೇ ಇರ್ತದೆ. ಜಾಬ್ ಸಿಗ್ತೈತೋ ಸಿಗಂಗಿಲ್ಲ, ಯಾಕಂದ್ರೆ ಒಳಗೆ ನಮಗೆ ಗೊತ್ತಿರ್ತದೆ ನಾವು ಎಷ್ಟು ಕೆಪೇಬಲ್ ಅದೀವಿ ಅಂತ. ದಟ್ ಇಸ್ ವಾಟ್.